ಮಂತ್ಲಿ ಎಕ್ಸ್ಪೆನ್ಸಿವ್ ಎಲ್ಲ ಕೌಂಟ್ ಮಾಡಿಕೊಂಡು ನಾವು ಬರೆಯೋ ಅಭ್ಯಾಸ ಇದೆ. ಹಾಗಾಗಿ ಬರ್ಕೊಂಡು ನೆಕ್ಸ್ಟ್ ಇದು ಸೌದಿ ಅರೇಬಿಯಾದ 500 ರಿಯಾಲ್. ಇದು ಸೌದಿ ಮತ್ತು ದುಬೈ ಒಂದೇ ಅಲ್ಲ. ದುಬೈ ಅನ್ನೋದು ದಿರಮ್ಸ್ ಅಂತ ಹೇಳ್ತಾರೆ, ಇದಕ್ಕೆ ರಿಯಾಲ್ ಅಂತ ಹೇಳ್ತಾರೆ. ಇದು ಸೌದಿ ರಿಯಾಲ್, ಇದು 500. ಇದು ಕನ್ವರ್ಟ್ ಮಾಡ್ತಾ ಅಂದರೆ 10,000 ರುಪೀಸ್ ಆಗುತ್ತೆ. ಸೌದಿ ಸ್ಯಾಲರಿ ಆಗಿರೋದ್ರಿಂದ ಎಷ್ಟು ಬೇಕೋ ಈ ಮಂತಿಗೆ ಆಗೋಷ್ಟು ನಾವು ಇಲ್ಲಿ ಗಲ್ಫ್ ಕಂಟ್ರಿಗಳೆಲ್ಲ ಹೆಂಗೆ ಅಂದರೆ ಅಷ್ಟು ಬಜೆಟ್ಟು ಎತ್ತಿಕ್ಕಿ ಮಿಕ್ಕಿದ ದುಡ್ಡೆಲ್ಲ ನಾವು ಇಂಡಿಯಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಯಾವ ಥರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಅದು 2 ಟೈಪ್ಸ್ ಇದೆ. ಒಂದು ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದು, ಬಟ್ ಅಮೌಂಟು ಕಡಿಮೆ ಸಿಗುತ್ತೆ. ನಾವು ಅದರದ್ದೇ ಟ್ರಾನ್ಸ್ಫರ್ ಮಾಡೋ ಬ್ಯಾಂಕ್ಗಳೇ ಅಂತಲೇ ಸಪ್ರೇಟ್ ಇರುತ್ತೆ. ಅಲ್ಲಿಗೆ ಹೋದ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುತ್ತೆ. ಹಾಗಾಗಿ ಏನೋ ಎಮರ್ಜೆನ್ಸಿ ಟೈಮ್ಗಳಲ್ಲಿ ನಾವು ಮೊಬೈಲ್ಗಳ ಆ್ಯಪ್ಗಳಲ್ಲೇ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಇವಾಗ ರೇಟ್ ಅಂದರೆ 27 ರೂಪಾಯಿ ಇದೆ ಪ್ರೆಸೆಂಟು. ಇದಕ್ಕೆ 500 ಕನ್ವರ್ಟ್ ಮಾಡ್ದೆ ಅಂದರೆ 10,000 ಸಿಗುತ್ತೆ. ಅಕಸ್ಮಾತ್ ನಾವು ಆನ್ಲೈನಲ್ಲಿ ಮಾಡ್ದೆ ಅಂದರೆ ಮೇ ಬಿ 9,600 ಸಮಥಿಂಗ್, 300-400 ಕಡಿಮೆ ಸಿಗುತ್ತೆ. ಅದಕ್ಕಾಗಿ ಬ್ಯಾಂಕ್ಗಳ ಹತ್ರ ಹೋಗಿ ನಾವು ಕನ್ವರ್ಟ್ ಮಾಡ್ದೆ ಅಂದರೆ ಇಂಡಿಯನ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ದೆ ಅಂದರೆ ಕರೆಕ್ಟಾಗಿ ಒಳ್ಳೆ ರೇಟ್ ಸಿಗುತ್ತೆ, 10,000 ಸಿಗುತ್ತೆ. ಹಾಗಾಗಿ ಇವಾಗ ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಯಾವ ಥರ ಚೇಂಜ್ ಮಾಡೋದು ಅಂತ ನಾನು ಅಲ್ಲಿ ವೀಡಿಯೋ ಮಾಡಿ ತೋರಿಸು. ಇದೆ ಸೌದಿಯ ರಿಯಾಲ್ ಅಂತಾರೆ ಇದಕ್ಕೆ, ಈ ಕರೆನ್ಸಿಗೆ. ದುಬೈ ಮತ್ತು ಸೌದಿಗೆ ಡಿಫ್ರೆನ್ಸ್ ಇದೆ. ದುಬೈಲಿರೋದಕ್ಕೆ ದಿರಮ್ ಅಂತಾರೆ, ಇದಕ್ಕೆ ಸೌದಿ ರಿಯಾಲ್ ಅಂತಾರೆ. ಇವಾಗ ಇದು ಇಂಡಿಯಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನಾನು ಮತ್ತು ನನ್ನ ವೈಫು ಹೊರಟ್ವಿ. ನಮ್ಮ ರೂಮಿಂದ ಬ್ಯಾಂಕ್ ಇರೋದು 4 to 5 ಕಿಲೋಮೀಟರ್ ಆಗುತ್ತೆ. ಈಗ ಇಲ್ಲಿ ನೈಟ್ 9:30 ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ವರ್ಕ್ಗಳು ನೈಟ್ ಟೈಮಲ್ಲೇ ಜಾಸ್ತಿ ಆಗೋದು. ಮಾರ್ನಿಂಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಯಾರೂ ಮಾರ್ನಿಂಗ್ ಅಷ್ಟು ಆಚೆ ಬರೋದಿಲ್ಲ. ಇಲ್ಲಿ ನೈಟ್ ಈವ್ನಿಂಗು 4 ಮೇಲೆ ಇಲ್ಲೇ ಎಲ್ಲ ಓಡಾಟಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೈಟು ಮಿಡ್ನೈಟ್ 1 o'clockವರೆಗೂ ಎಲ್ಲ ಪಾರ್ಕೆಲ್ಲ ಓಪನೇ ಇರುತ್ತೆ, ಫುಲ್ ಸೇಫ್ಟಿ ಇರುತ್ತೆ. ಹೋಗ್ತಾ ದಾರಿಯಲ್ಲೇ ಸೌದಿ ರಿಯಾಲ್ಗೂ ಮತ್ತು ಇಂಡಿಯಾ ಕರೆನ್ಸಿಗೂ ಡಿಫ್ರೆನ್ಸ್ ಹೇಳಿ ನನ್ನ ವೈಫ್ಗೆ ಸಾಕಾಯಿತು. ಆಮೇಲೆ ನಮ್ಮ ವೈಫಿಗೆ ಅರ್ಥ ಆಯಿತು ಹೇಗೆ ವರ್ಕ್ ಆಗುತ್ತೆ ಇಲ್ಲಿನ ಕರೆನ್ಸಿ ಅಂತ. ಎಕ್ಸ್ಚೇಂಜ್ ಮಾಡೋ ಬ್ಯಾಂಕಿಗೆ ಬಂದ್ವಿ. ಆದರೆ ಇಲ್ಲಿ 21 ರೂಪಾಯಿ ಮತ್ತು 30 ಪೈಸೆ ಕೊಡ್ತೀನಿ ಅಂದರು. ಇದು ತುಂಬ ಲೋ. ಹಾಗಾಗಿ ಮತ್ತೊಂದು ಬ್ಯಾಂಕಿಗೆ ಹೋದ್ವಿ. ಮತ್ತೊಂದು ಬ್ಯಾಂಕಲ್ಲೂ ಸಹ 21.50 ಪೈಸೆ ಕೊಡ್ತೀನಿ ಅಂದರು. ಅದು ಲೋ ಆಯಿತು. ಹಾಗಾಗಿ ಮತ್ತೊಂದು ಬ್ಯಾಂಕ್ ಹುಡ್ಕೊಂಡು ಹೋದ್ವಿ. ಅಲ್ಲಿ 21.50 ಪೈಸೆ ಕೊಡ್ತೀನಿ ಅಂದರು. ಅದು ಸ್ವಲ್ಪ ಕಡಿಮೆ ಆಯಿತು. ಇವಾಗ ನಡೀತಾ ಇರೋ ರೇಟ್ 22 ರೂಪಾಯಿ ನಡೀತಾ ಇದೆ. ಹಾಗಾಗಿ ಇನ್ನೊಂದು ಬ್ಯಾಂಕ್ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟು ಕೊಡ್ತಾರೋ ನೋಡ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ತೀವಿ ಅಷ್ಟೇ. ಮತ್ತು ಇನ್ನೊಂದು ಬ್ಯಾಂಕಿಗೆ ಹೋದ್ವಿ. ಅಲ್ಲಿ ಎಷ್ಟನ ರೇಟ್ ಕೊಟ್ಟರು ಮನಿ ಟ್ರಾನ್ಸ್ಫರ್ ಮಾಡಿ ಹೋಗೋದೆ ಅಂತ ಫಿಕ್ಸ್ ಆಗಿದ್ವಿ. ಇದು ಟ್ರಾವೆಲ್ಸ್ಗಳು ಎಲ್ಲ ಟ್ರಿಪ್ಪಲ್ಲಿ ಹೋಗ್ತಾ ಇರ್ತಾರೆ. ಫ್ರೀ ಅಲ್ಲ ಇದು, ಬೇರೆ ದೇಶಗಳಿಂದ ಬಂದಿರ್ತಾರಲ್ಲ. ನನ್ನ ವೈಫು ಇನ್ನೂ ಕರ್ನಾಟಕದಲ್ಲೇ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಸಿದ್ದರಾಮಯ್ಯನ ಫ್ರೀ ಬಸ್ಸು ಅಂದ್ಕೊಂಡ್ಬಿಟ್ಟಿದ್ಲು. ಈ ಬ್ಯಾಂಕಲ್ಲಿ ಒಳ್ಳೆ ರೇಟ್ ಕೊಟ್ಟರು, 22 ರೂಪಾಯಿ ಕರೆಕ್ಟಾಗಿ ಕೊಟ್ಟರು. ಹಾಗಾಗಿ ಇಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದೀವಿ ಮನಿನ. ಇಲ್ಲಿ ಬಂದು ಜಸ್ಟ್ ನಮ್ಮ ಇಂಡಿಯಾ ಅಕೌಂಟ್ ಡೀಟೇಲ್ಸ್ ಕೊಟ್ಟು ಮತ್ತು ನಮ್ಮದು ಸೌದಿ ಅರೇಬಿಯಾದು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಹಕಮ ಅಂತಾರೆ ಅದಕ್ಕೆ. ಅದು ಕೊಟ್ಟ ಅಂದರೆ ಅವರು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಟೋಟಲ್ಲು 3,700 ರಿಯಾಲ್ ನಾವಿಲ್ಲಿ ಕೊಟ್ವಿ. ಸರ್ವಿಸ್ ಚಾರ್ಜ್ ಅಂತ 12 ರಿಯಾಲ್ ಇಟ್ಕೊಂಡ್ರು ಮತ್ತು ಟ್ಯಾಕ್ಸ್ ಅಂತ 1.80 ರಿಯಾಲ್ಸ್ ಇಟ್ಕೊಂಡ್ರು. ಫೈನಲಿ ನನಗೆ ಇವಾಗ 81,000 ಸಮಥಿಂಗ್ ಬಂತು. ಇದು ಒಳ್ಳೆ ಪ್ರಾಫಿಟ್ಟು ನಮಗೆ. ಇಷ್ಟೇ ಅಮೌಂಟು ನಾನು ಆನ್ಲೈನಲ್ಲಿ ಸೆಂಡ್ ಮಾಡಿದ್ದಿದ್ರೆ 76 ಅಥವಾ 77,000 ಬರೋದು. ಇಲ್ಲಿ ಬಂದಿದ್ದಕ್ಕೆ 81,000 ಬಂತು. ಇನ್ನು 3,000 to 4,000 ಪ್ರಾಫಿಟ್ ಬಂತು ನನಗೆ. ಹಾಗಾಗಿ ಡೈರೆಕ್ಟ್ ಬ್ಯಾಂಕ್ ಹತ್ರನೇ ಹೋಗಿ ನಾವು ಡೆಪಾಸಿಟ್ ಮಾಡ್ತೀವಿ ದುಡ್ಡು, ಅಂದರೆ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಮೌಂಟ್ನ. ಹಾಗೆ ಟೈಮ್ 11:30 ಆಗಿತ್ತು ನೈಟು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಬಂದ್ವಿ. ನನಗೂ ನನ್ನ ವೈಫ್ಗೂ ಚಿಕನ್ ಬಿರಿಯಾನಿ ಅಂದರೆ ಆಲ್ ಟೈಮ್ ಫೇವ್ರೇಟ್. ಅದು ಯಾವುದೇ ಹೋಟ್ಲಿಗೆ ಹೋದ್ರೂ ನಾವು ಚಿಕನ್ ಬಿರಿಯಾನಿ ಅಂತ ಕಂಪಲ್ಸರಿ ಆರ್ಡ್ರ್ ಮಾಡೇ ಮಾಡ್ತೀವಿ. ನಮ್ಮ ಹುಡುಗಿ ಫೇವ್ರೇಟು ಚಿಕನ್ 65 ಬಂತು. ಸ್ಮೈಲ್ ನೋಡಿ ಅವಳಿಗೆ. ಕಬಾಬ್ ಅಂತೆ, ಕಬಾಬು. ಇದು ಎ ಸಿ ಸಿಟಿ ಅನ್ಕೊಂಡ್ಬಿಟ್ಟಿದ್ಯಾ ಇದು? ಇದು ಗೋಲ್ಡ್ ಮಾರ್ಕೆಟ್. ಇದು ಫುಲ್ಲು ಏರಿಯಾ ಫುಲ್ಲು ಗೋಲ್ಡ್. ಅವಾಗಿಂದ ಟಾರ್ಚರ್ ಕೊಡ್ತಾವಳು ನಾನು ಎಂತಿ. ಹಾಂ, ಗೋಲ್ಡ್ ಬೇಕು. ಗೋಲ್ಡ್ ಎಷ್ಟು ಬೇಕು? 1 kg.
ಮನಿಯನ್ನು ಟ್ರಾನ್ಸ್ಫರ್ ಆಯಿತು. ಅದು ನಮ್ಮ ಅಕೌಂಟಿಗೆ ಬರೋದಕ್ಕೆ 24 ಅವರ್ಸ್ ಹಿಡಿಯುತ್ತೆ. ನಾವು ಅದೇ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿದರೆ 10 ಮಿನಿಟ್ಸಲ್ಲಿ ಕ್ರೆಡಿಟ್ ಆಗೋದು ಇಂಡಿಯಾ ಅಕೌಂಟ್ಗೆ. 4,000 to 5,000 ಕಡಿಮೆ ಬಂದಿರೋದು ಅಷ್ಟೇ ಡಿಫ್ರೆನ್ಸ್.